ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಇಂದು ಮಹತ್ವದ ದಿನ. ಹಿಂದೆ ಮೂಡಾ ಪ್ರಕರಣದ ತೀರ್ಪು ಹೊರಬೀಳಲಿದೆ. ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಮಧ್ಯಾಹ್ನ 12 ಗಂಟೆಗೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ತೀರ್ಪನ್ನ ನೀಡಲಿದೆ. ಈಗಾಗಲೇ ಎರಡೂ ಕಡೆಯ ವಾದವನ್ನ ಆಲಿಸಿ ವಿಚಾರಣೆ ಮುಕ್ತಾಯಗೊಳಿಸಿರುವಂತಹ ನ್ಯಾಯಮೂರ್ತಿಗಳಾಗಿರುವಂತಹ ಎಂ ನಾಗಪ್ರಸನ್ನ ಅವರ ಏಕಸದಸ್ಯ ಪೀಠ ಇವತ್ತು ತೀರ್ಪನ್ನ ಪ್ರಕಟ ಮಾಡಲಿದೆ. ಪ್ರಾಸಿಕ್ಯೂಷನ್ಗೆ ಕೊಡಬೇಕೋ ಬೇಡವೋ ಅನ್ನೋದು ಡಿಸೈಡ್ ಆಗ್ಬಿಡುತ್ತೆ. ಸಿದ್ದರಾಮಯ್ಯ ಪರವಾಗಿ ಹಿರಿಯ ಸುಪ್ರೀಂ ಕೋರ್ಟ್ನ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಸೇರಿದಂತೆ ಹಲವರು ವಾದವನ್ನ ಮಂಡಿಸಿದರು. ಇನ್ನು ಸಿಎಂ ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ ಕುರಿತು ಇವತ್ತು ತೀರ್ಪು ಬರ್ತಿರೋ ಕಾರಣದಿಂದಾಗಿ ಸಚಿವರು ಇವತ್ತಿನ ಕಾರ್ಯಕ್ರಮ ಹಾಗೂ ಪ್ರವಾಸವನ್ನ ಮುಂದೂಡಿದ್ದಾರೆ. ಇವತ್ತು ಬೆಂಗಳೂರಲ್ಲೇ ಉಳಿಯಲು ನಿರ್ಧಾರವನ್ನ ಮಾಡಿದ್ದಾರೆ. ಸಚಿವ ಕೃಷ್ಣ ಬೈರೇಗೌಡ ಕಾರವಾರ, ಗೋವಾ ಪ್ರವಾಸವನ್ನ ಮುಂದೂಡಿಕೆ ಮಾಡಿದ್ದಾರೆ. ಮುಡಾ ಕೇಸ್ ಬಗ್ಗೆ ಮಧ್ಯಂತರ ತೀರ್ಪು ಹಿನ್ನೆಲೆ ಅಹಿತಕರ ಘಟನೆಗಳು ನಡೆಯದಂತೆ ರಾಜ್ಯಾದ್ಯಂತ ಎಚ್ಚರ ವಹಿಸಲು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸೂಚನೆ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಮಧ್ಯರಾತ್ರಿ ಬೆಂಗಳೂರು ರೌಂಡ್ಸ್ ಹಾಕಿದ್ರು. ಕಳೆದ ರಾತ್ರಿ 11:30ರಿಂದ ಡಿಸಿಎಂ ರಸ್ತೆ ಗುಂಡಿ ಮುಚ್ಚುವ ಕಾರ್ಯ ಹಾಗೂ ಇನ್ನಿತರೆ ಕಾಮಗಾರಿಗಳ ಪರಿಶೀಲನೆ ಮಾಡಿದ್ರು. ಮೇಕ್ರಿ ಸರ್ಕಲ್, ಜಯಮಹಲ್ ರಸ್ತೆ, ಟ್ರಿನಿಟಿ ಜಂಕ್ಷನ್, ದೊಮ್ಲೂರು, ಕೆಎಚ್ ರಸ್ತೆ, ಬನಶಂಕರಿ ಹಾಗೂ ಪಿಎಸ್ ಕಾಲೇಜ್ ಬಳಿಯಲ್ಲಿ ರಸ್ತೆ ಕಾಮಗಾರಿ ವೀಕ್ಷಣೆ ಮಾಡಿದ್ರು. ಹಲವೆಡೆ ಗುದ್ದಲಿಯಿಂದ ರಸ್ತೆ ಅಗೆದು ಗುಣಮಟ್ಟದ ಪರಿಶೀಲನೆ ಮಾಡಿದ್ರು. ಆ ಬಳಿಕ ಪಾಲಿಕೆ ಅಧಿಕಾರಿಗಳಿಗೆ ಕೆಲವು ಸೂಚನೆಗಳನ್ನು ನೀಡಿ ಕೆಲವು ದಿನಗಳ ಬಳಿಕ ಮತ್ತೆ ಪರಿಶೀಲನೆ ಮಾಡುವುದಾಗಿ ಹೇಳಿದರು. ಇನ್ನು ರಸ್ತೆ ಪರಿಶೀಲನೆ ವೇಳೆ ಡಿಕೆಶಿ ಜೊತೆ ಸೆಲ್ಫಿಗೆ ಅಭಿಮಾನಿಗಳು ಮುಗಿಬಿದ್ದಿದ್ರು. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಂಡ್ಯ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಶ್ರೀ ಕ್ಷೇತ್ರ ಆದಿಚುಂಚನಗಿರಿಗೆ ಭೇಟಿ ಕೊಡಲಿದ್ದಾರೆ. ಬಳಿಕ ಚುಂಚನಗಿರಿ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಜನಪದ ಕಲಾಮೇಳದಲ್ಲಿ ಕುಮಾರಸ್ವಾಮಿಯವರು ಭಾಗಿಯಾಗಲಿದ್ದಾರೆ. ಎಚ್ಡಿಕೆಗೆ ಜಿಲ್ಲೆಯ ಜೆಡಿಎಸ್ ನಾಯಕರು ಸಾಥ್ ಕೊಡಲಿದ್ದಾರೆ. ಶಾಸಕ ಮುನಿರತ್ನ ನಾಯ್ಡು ಅಶ್ಲೀಲ ಆಡಿಯೋ ಪ್ರಕರಣ ಸಂಬಂಧ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಹಕ್ಕು ಬಾಧ್ಯತಾ ಸಮಿತಿಗೆ ವಹಿಸಲು ಸ್ಪೀಕರ್ ಯುಟಿ ಖಾದರ್ಗೆ ಕಾನೂನು ಸಚಿವ ಎಚ್ಕೆ ಪಾಟೀಲ್ ಪತ್ರವನ್ನು ಬರೆದಿದ್ದಾರೆ. ಈ ಕೀಳು ಗುಣಮಟ್ಟದ ಹೇಳಿಕೆಯಿಂದ ಶಾಸನ ಸಭೆಯ ಘನತೆಗೆ ಕೊಡಲಿ ಪೆಟ್ಟು ಬಿದ್ದಿದೆ. ಶಾಸಕ ಮುನಿರತ್ನರ ಅಸಹ್ಯ ಮಾತು ಕ್ಷಮಾರ್ಹವಲ್ಲ. ವಿಧಾನಸಭೆ ಕಾರ್ಯವಿಧಾನದ ನಿಯಮದ ಪ್ರಕಾರ ಹಕ್ಕು ಬಾಧ್ಯತಾ ಸಮಿತಿಗೆ ನೀಡಿ ಅಂತ ಕಾನೂನು ಸಚಿವರು ಒತ್ತಾಯವನ್ನು ಮಾಡಿದ್ದಾರೆ. ಆರ್ಆರ್ ನಗರ ಶಾಸಕ ಮುನಿರತ್ನ ನಾಯ್ಡು ಬಂಧನ ವಿಚಾರ ಸಂಬಂಧ ರಾಜ್ಯ ಸರ್ಕಾರ ಎಸ್ಐಟಿ ತಂಡ ರಚಿಸಿದೆ. ಮುನಿರತ್ನ ನಾಯ್ಡು ವಿರುದ್ಧ ಎಲ್ಲಾ ಪ್ರಕರಣ ಎಸ್ಐಟಿಗೆ ವರ್ಗಾವಣೆ ಮಾಡಲಾಗಿದೆ. ತನಿಖೆಗೆ 3 ಡಿವೈಎಸ್ಪಿ ಸೇರಿ 25 ಸಿಬ್ಬಂದಿಯರ ನಿಯೋಜನೆ ಮಾಡಲಾಗಿದ್ದು, ಸಿಐಡಿ ಮುಖ್ಯಸ್ಥ ಬಿಕೆ ಸಿಂಗ್ ನೇತೃತ್ವದ ಎಸ್ಐಟಿ ತಂಡ ರಚನೆ ಮಾಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ A2 ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಿತು. ಸೆಷನ್ಸ್ ಕೋರ್ಟ್ ಸೆಪ್ಟೆಂಬರ್ 27ಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿಕೆ ಮಾಡಿದೆ. ಆಕ್ಷೇಪಣೆ ಸಲ್ಲಿಸಲು ಎಸ್ಪಿಪಿ ಕಾಲಾವಕಾಶ ಕೋರಿದ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ 27ಕ್ಕೆ ಅರ್ಜಿ ಮುಂದೂಡಿಕೆ ಆಗಿದೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿದ್ದ ದರ್ಶನ್ ಡ್ರೈವರ್ ಲಕ್ಷ್ಮಣ್ ಮತ್ತು ದರ್ಶನ್ ಮ್ಯಾನೇಜರ್ ನಾಗರಾಜ್ ಕೂಡ ಜಾಮೀನು ಕೋರಿ ಅರ್ಜಿ ಸಲ್ಲಿಕೆಯನ್ನು ಮಾಡಿದ್ದಾರೆ. ಅರ್ಜಿಗಳು ವಿಚಾರಣೆಗೆ ಬರಬೇಕಿದೆ. ಇನ್ನು ಪವಿತ್ರ ಗೌಡರ ಜಾಮೀನು ಅರ್ಜಿಯನ್ನು ಸೆಪ್ಟೆಂಬರ್ 25ಕ್ಕೆ ಮುಂದೂಡಲಾಗಿದೆ. ಇನ್ನು A15 ಕಾರ್ತಿಕ್, A17 ನಿಖಿಲ್ಗೆ 57ನೇ ಸಿಸಿಎಚ್ ಕೋರ್ಟ್ ಜಾಮೀನು ಸಿಕ್ಕಿದೆ. A16 ಕೇಶವಮೂರ್ತಿಗೆ ಹೈಕೋರ್ಟ್ ಜಾಮೀನು ಕೊಟ್ಟಿದೆ. ಈ ಬೆನ್ನಲ್ಲೇ ಆರೋಪಿಗಳಾದ ಪವನ್, ಅನುಕುಮಾರ್, ರಾಘವೇಂದ್ರ, ಲಕ್ಷ್ಮಣ್, ನಾಗರಾಜು ಜಾಮೀನಿಗಾಗಿ ಅರ್ಜಿಯನ್ನು ಹಾಕಿದ. ಹಾಗಾಗಿ ಈ ಕಲಂ 120B ಏನಿತ್ತು ಒಳಸಂಚು ಅನ್ನೋದು, ಈ ಕೊಲೆ ಮತ್ತು ಅಪಹರಣದ ಒಳಸಂಚಿನಲ್ಲಿ ಈ ಆರೋಪಿಗಳು ಭಾಗಿಯಾಗಿಲ್ಲ ಅನ್ನೋದು ನಮ್ಮ ಪ್ರಮುಖವಾದ ವಾದ ಆಗಿರ್ತದೆ. ಈ ವಾದವನ್ನ ಮಾನ್ಯ ಉಚ್ಚ ನ್ಯಾಯಾಲಯ ಹಾಗೂ ಮಾನ್ಯ ಸತ್ರ ನ್ಯಾಯಾಲಯ ಈ ವಾದವನ್ನ ಆಲಿಸಿ ಜಾಮೀನನ್ನ ಮಂಜೂರು ಮಾಡಿರುವಂತದ್ದು. ಜಾಮೀನಿಯ ಆರೋಪಗಳ ರೀತಿ ಕಂಡು ಬರ್ತಿದೆ ಈ ಆರೋಪಿಗಳ ವಿರುದ್ಧ ಅಂತ ಈ ಒಂದು ವಾದವನ್ನು ಕೂಡ ನಾವು ಮಾಡಿರ್ತೇವೆ. ಇದನ್ನ ಪುರಸ್ಕರಿಸಿ ಮಾನ್ಯ ನ್ಯಾಯಾಲಯಗಳು ಜಾಮೀನು ಮಂಜೂರು ಮಾಡಿರುವಂತದ್ದು. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ಗೆ ಐಟಿ ಸಂಕಷ್ಟ ಶುರುವಾಗಿದೆ. ನಿನ್ನೆ ಬಳ್ಳಾರಿ ಜೈಲಿಗೆ ತೆರಳಿದ ಐಟಿ ಅಧಿಕಾರಿಗಳು ದರ್ಶನ್ ವಿಚಾರಣೆಯನ್ನು ಮಾಡಿದ್ದಾರೆ. ಕೊಲೆಯ ಸಾಕ್ಷ್ಯ ನಾಶಕ್ಕೆ ಬಳಸಲಾದ 84 ಲಕ್ಷ ಹಣದ ಮೂಲ ಪತ್ತೆಗೆ ಐಟಿ ಮುಂದಾಗಿದೆ. ಸುದೀರ್ಘ 2-3 ಗಂಟೆಗಳ ಕಾಲ ದರ್ಶನ್ ವಿಚಾರಣೆ ನಡೆಸಿರುವಂತಹ ಐಟಿ ಅಧಿಕಾರಿಗಳು ಕೆಲವು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಹಣದ ಮೂಲ ಪತ್ತೆ ಮಾಡೋದಕ್ಕೆ ಅನುಮತಿ ಹಾಗೂ ಜಪ್ತಿ ಮಾಡಿದ ಹಣವನ್ನು ತಮ್ಮ ವಶಕ್ಕೆ ನೀಡಬೇಕು ಅಂತ ಈಗಾಗಲೇ ಐಟಿ ಅಧಿಕಾರಿಗಳು ಕೋರ್ಟ್ನಲ್ಲಿ ಮನವಿಯನ್ನು ಮಾಡಿದ್ದಾರೆ. ಈ ಬಗ್ಗೆ ಕಾಮಾಕ್ಷಿಪಾಳ್ಯ ಪೊಲೀಸರು ಆಕ್ಷೇಪಣೆ ಇಲ್ಲ ಎಂದಿರೋ ಕಾರಣ ಇವತ್ತು ಅಧಿಕೃತವಾಗಿ ಐಟಿ ಜಪ್ತಿಯಾದ ಹಣದ ತನಿಖೆಗೆ ಆದೇಶ ನೀಡುವಂತಹ ಸಾಧ್ಯತೆ ಇದೆ.
ದೇಶಾದ್ಯಂತ ತೀವ್ರ ವಿವಾದ ಸೃಷ್ಟಿಸಿರುವ ತಿರುಪತಿ ಲಡ್ಡು ವಿವಾದ ಇದೀಗ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಪ್ರವೇಶಿಸಿದೆ. ಕೋಟ್ಯಾಂತರ ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿರುವ ಹಿನ್ನೆಲೆಯಲ್ಲಿ ತಿರುಪತಿ ಲಡ್ಡು ಪ್ರಕರಣವನ್ನು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ತಪ್ಪಿತಸ್ಥರ ಮೇಲೆ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳಬೇಕು ಅಂತ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಲಾಗಿದೆ. ಬಿಜೆಪಿ ರಾಜ್ಯಸಭಾ ಸದಸ್ಯ ಸುಬ್ರಹ್ಮಣ್ಯ ಸ್ವಾಮಿ ಲಡ್ಡು ವಿವಾದವನ್ನು ತನಿಖೆ ನಡೆಸಲು ಕೋರ್ಟ್ಗೆ ಮನವಿ ಮಾಡಿದ್ದಾರೆ. ನಿನ್ನೆ ತಿರುಪತಿಯಲ್ಲಿ ಶುದ್ಧೀಕರಣ ಕಾರ್ಯ ನೆರವೇರಿದೆ. ಲಡ್ಡು ವಿವಾದ ದೇಶಾದ್ಯಂತ ದೊಡ್ಡದಾದರೂ ಭಕ್ತರ ನಂಬಿಕೆ ಕಡಿಮೆಯಾಗಿಲ್ಲ. ಸುಮಾರು 10% ಭಕ್ತರು ಕಡಿಮೆಯಾಗಿದ್ದಾರೆ ಅಷ್ಟೇ. ದರ್ಶನದ ಕ್ಯೂ ಹಾಗೂ ಲಡ್ಡು ಪ್ರಸಾದ ಕ್ಯೂನಲ್ಲಿ ಸ್ವಲ್ಪ ಭಕ್ತರು ಕಡಿಮೆ ಇದ್ರು. ಕೆಲವರು ಮಾತ್ರ ಲಡ್ಡು ಪ್ರಸಾದ ಸ್ವೀಕಾರಕ್ಕೆ ಹಿಂದೇಟು ಹಾಕಿದರು. ಲಡ್ಡು ಯಾಕಂದರೆ ಪಂಚಗವ್ಯ ಎಲ್ಲ ಶುದ್ಧಿ ಆಗಿದೆ ಎಲ್ಲ ದೇವ್ರ ಇದರಲ್ಲಿ. ಸೊ ಇನ್ಮೇಲೆ ಲಡ್ಡು ಚೆನ್ನಾಗಿದೆ. ಯಾಕಂದರೆ ಬಿಫೋರ್ ಲಾಸ್ಟ್ ಇಯರ್ ನಾವು ಬಂದಿದ್ವಿ ಇಲ್ಲಿ, ಆ ಟೇಸ್ಟೇ ಬೇರೆ. ಇವಾಗ ಬೆಳಗ್ಗೆ ಕೊಟ್ಟರು ಪ್ರಸಾದ ಚೆನ್ನಾಗಿತ್ತು. ಮತ್ತು ಇನ್ನೊಂದು ಅದಕ್ಕೆ ಇದು ಅನಿಮಲ್ ಫ್ಯಾಟ್ ಯೂಸ್ ಮಾಡ್ತಾಯಿದ್ರು, ನಂದಿನಿ ಯೂಸ್ ಮಾಡ್ತಾ ಇಲ್ಲ. ನಮ್ಗೆ ಗೀ ಸ್ಮೆಲ್ಲಲ್ಲೇ ಗೊತ್ತಾಗ್ತಾ ಇತ್ತು. ಇವಾಗ ಇನ್ಮೇಲೆ ಚೆನ್ನಾಗಿರುತ್ತೆ ಅಂತ ಅನ್ಕೋತೀವಿ. ಎಲ್ಲ ಶುದ್ಧಿ ಆಗಿದೆ, ಎಲ್ಲ ಟೇಸ್ಟ್ ಚೇಂಜ್ ಆಯಿತು. ನಾವು ಅದೇ ಅಂದ್ಕೊಂಡು, ನಾವು ಚಿಕ್ಕ ವಯಸ್ಸಲ್ಲಿ ತಿಂದಾಗ ಒಂದು ಟೇಸ್ಟ್ ಇತ್ತು, ಇವಾಗ ಒಂದು 10 ಇಯರ್ಸ್ 5 ಇಯರ್ಸ್ ಆ ಥರ ಇಂದ ಒಂದೊಂದು ಟೇಸ್ಟ್ ಚೇಂಜ್ ಆಗಿತ್ತು. ಹಂಗಾಗಿ ನಮಗೆ ಡೌಟ್ ಬಂತು, ಏನೋ ಮಿಕ್ಸ್ ಆಗ್ತಾ ಇದೆ ಅಂತ. ಬಟ್ ಇದೆ ಅಂತ ನಮಗೆ ಗೊತ್ತಿಲ್ಲ. ಇದು ಇವಾಗ ಇಷ್ಟೆಲ್ಲ ಲ್ಯಾಬ್ ಟೆಸ್ಟಿಂದ ಎಲ್ಲ ಗೊತ್ತಾಯ್ತಲ್ಲ ಇವ್ರು ಏನೇನು ಮಾಡಿದಾರೋ ಅಂತ. ಅದಕ್ಕೆ ಇನ್ಮೇಲೆ ಚೆನ್ನಾಗಿರುತ್ತೆ ಅಂತ ನಾವು ಮಂಡ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ವಿಚಾರ ಸಂಬಂಧ ಮಹಿಳೆಯರು ಸಾಮೂಹಿಕ ಆತ್ಮಹತ್ಯೆಗೆ ಮುಂದಾಗಿದ್ರು. ಈ ಬಗ್ಗೆ ನ್ಯೂಸ್ 18 ಸುದ್ದಿ ಬಿತ್ತರಿಸಿದ್ದ ಬೆನ್ನಲ್ಲೇ ಹೊಳಲು ಗ್ರಾಮಕ್ಕೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಭೇಟಿ ಕೊಟ್ಟರು. ಗ್ರಾಮದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಒಳಗಾದವರನ್ನ ಭೇಟಿ ಮಾಡಿ ಮಾಹಿತಿಯನ್ನು ಕಲೆ ಹಾಕಿದ್ರು. ಯಾವುದೇ ಅನಾಹುತಕ್ಕೆ ಮುಂದಾಗದಂತೆ ಮನವಿ ಮಾಡಿ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ಕೊಟ್ಟರು. ಮಹಿಳಾ ಆಯೋಗದ ಅಧ್ಯಕ್ಷೆಗೆ ಕನ್ನಡಪರ ಸಂಘಟನೆಯ ಮುಖಂಡರು ಸಾಥ್ ಕೊಟ್ಟರು. ಹೊಳಲು ಗ್ರಾಮದಲ್ಲಿ ಈ ಹಳ್ಳಿಯಲ್ಲಿ ಬಂದಾಗ ಈ ಒಂದು ಹಳ್ಳಿಗೆ ಇಲ್ಲಿ ಒಂದು 20 ಲೈನ್ ಇದೆ. 20 ಸಣ್ಣ ಸಣ್ಣ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು, ಬ್ಯಾಂಕ್ಗಳು ಇವತ್ತು ಇದು ಹೊಳಲು ಗ್ರಾಮ ಒಂದು ಅಷ್ಟೇ, ಈ ಥರ ಸಾವಿರಾರು ಹಳ್ಳಿಗಳನ್ನು ಆವರಿಸ್ಕೊಂಡ್ಬಿಟ್ಟಿದ್ದಾವೆ. ಅಷ್ಟೇ ದುಡ್ಡು ಕೊಡಬೇಕಾದ್ರೆ ಇನ್ಶೂರೆನ್ಸ್ ಮಾಡಿಸ್ಕೊಂಡ್ಬಿಡ್ತಾರಂತೆ. ದುಡ್ಡು ಕಟ್ಟಕ್ಕೆ ಆಗ್ತಾ ಇಲ್ಲ ಅಂತಂದರೆ ಅವರೇ ಹೇಳ್ತಾರಂತೆ, ನೀನು ಸತ್ತರೆ ನಂಗೆ ದುಡ್ಡು ಬರುತ್ತೆ, ನೀನು ಸತ್ತರೆ ನಂಗೆ ದುಡ್ಡು ಬರುತ್ತೆ ಅಂತ. ಆ ಥರ ಇವತ್ತು ಎಷ್ಟೋ ಹೆಣ್ಣುಮಕ್ಕಳು, ಎಷ್ಟೋ ಮಹಿಳೆಯರು ಸಾಲ ಕಟ್ಟಲಾರ್ದೆ ಮಾನ ಮರ್ಯಾದೆಗೆ ಅಂಜಿ ಜೀವಗಳನ್ನು ಕಳ್ಕೊಂಡಿದ್ದಾರೆ. ಅದರಲ್ಲೂ ಇದು ವಿಶ್ವವಿಖ್ಯಾತ ನಾಡಹಬ್ಬ ದಸರಾಗೆ ದಿನಗಣನೆ ಆರಂಭವಾಗಿದೆ. ಇವತ್ತು ಯುವ ಸಂಭ್ರಮ ಕಾರ್ಯಕ್ರಮ ಉದ್ಘಾಟನೆಯಾಗಲಿದೆ. ಇಂದಿನಿಂದ ಅಕ್ಟೋಬರ್ 1ರವರೆಗೂ ಯುವ ಸಂಭ್ರಮ ಅದ್ಧೂರಿಯಾಗಿ ನಡೆಯಲಿದೆ. ಸ್ಯಾಂಡಲ್ವುಡ್ ನಟ ಶ್ರೀಮುರಳಿ, ನಟಿ ರುಕ್ಮಿಣಿ ವಸಂತ್ ಯುವ ಸಂಭ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ. ಈ ಬಾರಿ 8 ದಿನಗಳ ಕಾಲ ಯುವ ಸಂಭ್ರಮ ಆಯೋಜಿಸಲಾಗಿದ್ದು 470 ಕಾಲೇಜುಗಳ ವಿದ್ಯಾರ್ಥಿಗಳು ಯುವ ಸಂಭ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ದಸರಾ ಹಬ್ಬಕ್ಕೆ ಸಕಲ ಸಿದ್ಧತೆ ನಡೀತಾ ಇದ್ದು ಗಜಪಡೆಗಳು ಅರಮನೆಯಲ್ಲಿ ಬೀಡು ಬಿಟ್ಟಿವೆ. ಹೀಗಾಗಿ ಸಾರ್ವಜನಿಕರು ದಸರಾ ಆನೆಗಳ ಜೊತೆ ಆನೆ ದಂತ, ಸೊಂಡಿಲು ಹಿಡಿದು ಫೋಟೋ ತೆಗೆಸಿಕೊಂಡಿದ್ದಾರೆ. ಈ ಫೋಟೋಗಳು ಮಾಧ್ಯಮಗಳಲ್ಲಿ ಪ್ರಸಾರವಾದ ಹಿನ್ನೆಲೆಯಲ್ಲಿ ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಆನೆಗಳ ಅನುಚಿತ ವರ್ತನೆಗೆ ಇದೂ ಒಂದು ಕಾರಣವಾಗಬಹುದು. ಶಿಬಿರದಿಂದ ಕರೆತಂದ ಆನೆಗಳನ್ನು ವಾಪಸ್ ಬಿಡೋವರೆಗೆ ಸುರಕ್ಷತೆ ವಹಿಸಿ. ಇನ್ಮುಂದೆ ಇಂಥ ಘಟನೆಗೆ ಅವಕಾಶ ನೀಡಬೇಡಿ ಅಂತ ನೋಟಿಸ್ ಜಾರಿ ಮಾಡಲಾಗಿದೆ. ಚಾಮರಾಜನಗರ ದಸರಾ ಉದ್ಘಾಟನೆಯನ್ನ ನಟ ಶಿವರಾಜ್ ಕುಮಾರ್ ಅವರಿಂದ ಮಾಡಿಸಲು ಚಿಂತನೆ ನಡೆಸಲಾಗಿದೆ. ದಸರಾ ಆಚರಣಾ ಸಮಿತಿ ಸಭೆ ನಡೆಸಿದ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ನಟ ಶಿವರಾಜ್ ಕುಮಾರ್ ಜೊತೆ ಮಾತುಕತೆ ನಡೆಸಿದ್ದೇವೆ, ಇನ್ನೆರಡು 3 ದಿನಗಳಲ್ಲಿ ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿದರು. ಅಕ್ಟೋಬರ್ 7, 8, 9ರಂದು ಚಾಮರಾಜನಗರ ದಸರಾ ಉತ್ಸವ ನಡೆಸಲು ನಿರ್ಧರಿಸಲಾಗಿದ್ದು ಸರ್ಕಾರ ಚಾಮರಾಜನಗರ ದಸರಾಗೆ 2 ಕೋಟಿ ರೂಪಾಯಿ ನೀಡಲಿದೆ ಅಂತ ದಸರಾ ಆಚರಣಾ ಸಮಿತಿ ತಿಳಿಸಿದೆ. ಹಾಗೆ ನಾವು ಇನ್ನು ಫೈನಲ್ ಮಾಡಿಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಯಾರ್ಯಾರು ಮಾಡಬೇಕು ಅಂತ. ನಾಳೆಯಿಂದ ಇವರೆಲ್ಲ ಏನೋ ಅವ್ರನ್ನೆಲ್ಲ ಕರೆದು ಮಾತಾಡಿ ಈಗ ಶಿವರಾಜ್ ಕುಮಾರ್ ಕರಿಬೇಕು ತೀರ್ಮಾನ ಮಾಡಿದ್ವಿ. ಅವ್ರನ್ನ ನಾನು ಭೇಟಿ ಮಾಡೋಕ್ಕಾಗಿಲ್ಲ. ಭೇಟಿ ಮಾಡಿ ಅವ್ರನ್ನ ಬಂದರೆ ಅವ್ರ ಕೈಲಿ ಮಾಡಿಸ್ತಾರೆ. 3 ದಿನ ಕಾರ್ಯಕ್ರಮ ಇದೆ, 7, 8 ಅಥವಾ 9 ಯಾವ್ದಾದ್ರು ಒಂದಿನ ಅವರ ನಿನ್ನೆ ಬೆಂಗಳೂರಲ್ಲಿ ಬಿಜೆಪಿ ಕೋರ್ ಮೀಟಿಂಗ್ ನಡೆಯಿತು. ಸಭೆಯಲ್ಲಿ ಅನೇಕ ವಿಚಾರಗಳ ಕುರಿತಂತೆ ಚರ್ಚೆ ಮಾಡಲಾಯಿತು. ಇನ್ನು ಇದೇ ವೇಳೆ ಬೈ ಎಲೆಕ್ಷನ್ಗೆ ಸಂಭಾವ್ಯ ಅಭ್ಯರ್ಥಿಗಳ ಬಗ್ಗೆಯೂ ಕೂಡ ಚರ್ಚೆ ನಡೆಸಲಾಯಿತು.
ಪ್ರತಿ ಕ್ಷೇತ್ರಕ್ಕೆ 3 ಅಭ್ಯರ್ಥಿಗಳ ಹೆಸರು ಫೈನಲ್ ಮಾಡಿ ವರಿಷ್ಠರಿಗೆ ಕಳಿಸೋದಕ್ಕೆ ತೀರ್ಮಾನವನ್ನು ಮಾಡಲಾಯಿತು. ಸಂಡೂರು ಕ್ಷೇತ್ರಕ್ಕೆ ಜನಾರ್ದನ್ ರೆಡ್ಡಿ ಆಪ್ತ ಕೆ ದಿವಾಕರ್, ಮಾಜಿ ಸಂಸದ ದೇವೇಂದ್ರಪ್ಪ ಪುತ್ರ ಅಣ್ಣಪ್ಪ ಹೆಸರು ಪ್ರಸ್ತಾಪವಾದರೆ, ಶಿಗ್ಗಾವಿ ಕ್ಷೇತ್ರದಲ್ಲಿ ಭರತ್ ಬೊಮ್ಮಾಯಿ, ಮುರುಗೇಶ್ ನಿರಾಣಿ ಹೆಸರು ಮುಂಚೂಣಿಯಲ್ಲಿದೆ. ಮತ್ತೊಂದು ಕಡೆ ಉಡುಪಿ ದಕ್ಷಿಣ ಕನ್ನಡ ಪರಿಷತ್ ಕ್ಷೇತ್ರದಲ್ಲಿ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್, ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಹೆಸರು ಚರ್ಚೆಯಾಗಿದೆ. ಇನ್ನು ಚನ್ನಪಟ್ಟಣ ಕ್ಷೇತ್ರದಲ್ಲಿ ಸಿಪಿವೈ ಹೆಸರು ಮಾತ್ರ ಪ್ರಸ್ತಾಪವಾಗಿದ್ದು, ಎಚ್ಡಿಕೆ ಜೊತೆ ಚರ್ಚಿಸಿ ನಿರ್ಧರಿಸಲು ತೀರ್ಮಾನಿಸಲಾಗಿದೆ. ಚಿತ್ರದುರ್ಗದಲ್ಲಿ ಸಿರಿಗೆರೆ ಲಿಂಗೈಕ್ಯ ಶಿವಕುಮಾರ್ ಶಿವಾಚಾರ್ಯ ಸ್ವಾಮಿಗಳ 32ನೇ ಶ್ರದ್ಧಾಂಜಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಎಂಎಲ್ಸಿ ಕೆಎಸ್ ನವೀನ್, ಶಾಸಕ ಶಾಂತನಗೌಡ ಸೇರಿದಂತೆ ಸಾವಿರಾರು ಭಕ್ತರು ಭಾಗಿಯಾಗಿದ್ದರು. ಶ್ರದ್ಧಾಂಜಲಿ ಸಭೆಯಲ್ಲಿ ಮಾತನಾಡಿದ ವಿಜಯೇಂದ್ರ, ಜ್ಞಾನದ ಬೆಳಕಿಗೆ ಲಕ್ಷಾಂತರ ಮಕ್ಕಳಿಗೆ ಶಿಕ್ಷಣದ ದೀವಿಗೆ ಕೊಟ್ಟವರು ಶ್ರೀಗಳು. ಹಿಂದಿನ ಸ್ವಾಮೀಜಿಗಳ ದಾರಿಯಲ್ಲೇ ಈಗಿನ ಸ್ವಾಮೀಜಿ ನಡೀತಾ ಇದ್ದಾರೆ. ಸ್ವಾಮೀಜಿಗೆ ರೈತರ ವಿಚಾರದಲ್ಲಿ ವಿಶೇಷ ಕಾಳಜಿ ಇದೆ ಅಂತ ಹೇಳಿದರು. ಶ್ರೀಮಠದಿಂದ ವಿಶೇಷವಾಗಿ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಇವತ್ತು ಹಿಂದಿನ ಶ್ರೀಗಳು ಹಾಕಿಕೊಟ್ಟಂತ ಒಂದು ಮಾರ್ಗವನ್ನು ಅನುಸರಿಸುತ್ತಾ ಇವತ್ತು ಸಮಾಜಮುಖಿಯಾಗಿ ಇವತ್ತು ಇಡೀ ಸಮಾಜವನ್ನ ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಕೈಂಕರ್ಯವನ್ನು ತಟ್ಟಿರ್ತಕ್ಕಂಥ ಪರಮ ಪೂಜ್ಯರು ಇವತ್ತು ನಾವೆಲ್ಲರೂ ಕೂಡ ಇವತ್ತು ಹೆಮ್ಮೆ ಪಡ್ತಕ್ಕಂಥ ಸಂಗತಿ. ಇವತ್ತು ಶ್ರೀಮಠ ಕೇವಲ ಅನ್ನದಾಸೋಹ, ಅಕ್ಷರ ದಾಸೋಹ, ಜ್ಞಾನ ದಾಸೋಹಕ್ಕೆ ಸೀಮಿತ ಆಗದೇನೆ ನಮಗೆಲ್ಲ ತಿಳಿದಿರ್ತಕ್ಕಂಥ ವಿಚಾರ. ಇವತ್ತು ರೈತರ ವಿಚಾರದಲ್ಲಿರ್ಬೋದು, ಕೃಷಿ ವಿಚಾರದಲ್ಲಿರ್ಬೋದು, ಈ ಭಾಗದಲ್ಲಿ ನೀರಾವರಿ ಯೋಜನೆಗಳಿಗೆ ಒತ್ತು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಪರಮ ಪೂಜ್ಯರು ಇವತ್ತು ಆ ಒಂದು ಮುಂದಾಳತ್ವವನ್ನು ತೆಗೆದುಕೊಂಡಿದ್ದರೆ ಬಹುಶಃ ಈ ಭಾಗದಲ್ಲಿ ಒಂದು ಹಸಿರು ಕ್ರಾಂತಿ ಆಗೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇದೇ ವೇಳೆ ಬಿಎಸ್ವೈ ವಿರೋಧಿಗಳಿಗೆ ವಿಜಯೇಂದ್ರ ಟಾಂಗ್ ಕೊಟ್ಟರು. ರಾಜ್ಯದಲ್ಲಿ ಈಗ ನಡೆಯುತ್ತಿರುವ ಘಟನಾವಳಿಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಒಳ್ಳೆ ಕೆಲಸ ಮಾಡುವವರಿಗೆ ಅಡ್ಡಿ ಆತಂಕ ಸಹಜ. ಈಗ ಕೆಲಸ ಮಾಡದೆ ಪುಕ್ಸಟೆ ಮಾತನಾಡುವ ವ್ಯಕ್ತಿಗಳು ಹೆಚ್ಚಿದ್ದಾರೆ. ಅಂಥವರಿಗೆ ಕಿಮ್ಮತ್ತು ನೀಡುವ ಅವಶ್ಯಕತೆ ನಮಗಿಲ್ಲ. ಕಾಯಲು ಮೇಲೊಬ್ಬ ಇರುವಾಗ ಕಾಯಕವಿಲ್ಲವನ ಕೊಂಕಿನ ಮಾತಿಗೆ ಕೊರಗುವುದೇಕೆ ಅಂತ ಹೇಳಿದರು. ಇವತ್ತು ರಾಜಕೀಯ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರ, ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಯಾರು ಮುಂದಾಳತ್ವವನ್ನು ತಗೊಳ್ತಾರೋ ಅವರಿಗೆ ಅಡ್ಡಿ ಆತಂಕಗಳು ಸೃಷ್ಟಿ ಮಾಡ್ತಕ್ಕಂಥವ್ರು ಹಲವಾರಿದ್ದಾರೆ. ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಘಟನಾವಳಿಗಳು ಇರ್ಬೋದು, ತಾವೆಲ್ಲರೂ ಕೂಡ ಸೂಕ್ಷ್ಮ ಗಮನಿಸ್ತಾ ಇದ್ದೀರಿ ಅಂತೇಳಿ ನನ್ನ ಭಾವನೆ. ಇವತ್ತು ಯಾರು ಒಳ್ಳೆಯ ಕೆಲಸ ಮಾಡ್ತಾರೆ ಅವ್ರಿಗೆ ಅಡ್ಡಿ ಆತಂಕಗಳು ನಿಶ್ಚಿತ. ಯಾರಿವತ್ತು ಕೆಲಸ ಮಾಡಿದ್ರೆ ಪುಕ್ಷಟ ಮಾತಾಡ್ತಕ್ಕಂಥ ವ್ಯಕ್ತಿಗಳೇ ಜಾಸ್ತಿ ಇದ್ದಾರೆ. ಅಂಥವ್ರಿಗೆ ಕಿಮ್ಮತ್ತು ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ದಾಸೊಂದ್ ಕಡೆ ಹೇಳ್ತಾರೆ, ಕಾಯಲು ಮೇಲೊಬ್ಬನಿರುವಾಗ ಕಾಯಕವಿಲ್ಲದವನ ಕೊಂಕಿನ ಮಾತಿಗೆ ಕೊರಗುವುದೇಕೆ ಅಂತೇಳಿ ದಾಸೊಂದ್ ಕಡೆ ಹೇಳ್ತಾರೆ. ಹುಬ್ಬಳ್ಳಿಯ ಮಂಟೂರು ರಸ್ತೆಯ ರುದ್ರಭೂಮಿಯಲ್ಲಿ ನಿರ್ಮಿಸುತ್ತಿರುವಂತಹ ಇಂದಿರಾ ಕ್ಯಾಂಟೀನ್ ವಿಚಾರದಲ್ಲಿ ಪರ ವಿರೋಧ ಕೇಳಿಬರ್ತಾ ಇದೆ. ಶ್ರೀರಾಮ್ ಸೇನೆ ಮುಖಂಡ ಪ್ರಮೋದ್ ಮುತಾಲಿಕ್ ವಿರುದ್ಧ ದಲಿತ ಮುಖಂಡ ಗುರುನಾಥ್ ಉಳ್ಳಿಕಾಶಿ ಕಿಡಿಕಾರಿದ್ದಾರೆ. ಸ್ಮಶಾನದಲ್ಲಿನ ಇಂದಿರಾ ಕ್ಯಾಂಟೀನ್ನಿಂದ ಮುತಾಲಿಕ್ಗೆ ಏನ್ ತೊಂದರೆ, ಅವರನ್ನ ಯಾರು ಊಟಕ್ಕೆ ಕರೆದಿಲ್ಲ ಅಂತ ಹೇಳಿ ಲೇವಡಿ ಮಾಡಿದ್ರು. ಇನ್ನು ಸತೀಶ್ ಜಾರಕಿಹೊಳಿ ಇಂದಿರಾ ಕ್ಯಾಂಟೀನ್ ಉದ್ಘಾಟಿಸಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡ್ರು. ರಾಜ್ಯ ಸರ್ಕಾರಕ್ಕೆ, ಸ್ಥಳೀಯ ಶಾಸಕರಿಗೆ ನಮ್ಮ ಒತ್ತಾಯದ ಸಪ್ತಾ ಸೇನಾ ಇರ್ಬೋದು, ವಿವಿಧ ದಲಿತ ಸಂಘ ಸಂಸ್ಥೆ ಆಗಿರ್ಬೋದು, ಮಾನವ ಬಂಧುತ್ವ ವೇದಿಕೆಯನ್ನ ಏನು ಕಟ್ಕೊಂಡು ಇವತ್ತು ಮೌಢ್ಯವನ್ನ ರಾಜ್ಯದಲ್ಲಿ ನಿವಾರಣೆ ಮಾಡಬೇಕು ಅನ್ನುವಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಅವರನ್ನ ಕರೆದು ಈ ಇಂದಿರಾ ಕ್ಯಾಂಟೀನ್ ಅನ್ನ ಉದ್ಘಾಟನೆ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ನಾವು ಮಾಡ್ತೀವಿ. ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಹಾಲಿ ಅಧ್ಯಕ್ಷ ಹಾಗೂ ಮಾಜಿ ಅಧ್ಯಕ್ಷರ ಮಧ್ಯೆ ಅಭಿವೃದ್ಧಿ ವಿಚಾರಕ್ಕೆ ಮಾತಿನ ಚಕಮಕಿ ನಡೆದಿದೆ. ಸಭೆಯಲ್ಲಿ ಮಾತನಾಡಿದ ಶಾಸಕ ಹಾಗೂ ಕೊಚಿಮಲ್ ಅಧ್ಯಕ್ಷ ಕೆವೈ ನಂಜೇಗೌಡ, ಹಿಂದಿನ ಆಡಳಿತ ಮಂಡಳಿಗೆ ಕಾಣದಷ್ಟು ಅಭಿವೃದ್ಧಿ ಕಳೆದ 1.5 ವರ್ಷದಿಂದ ಈ ಆಡಳಿತ ಮಂಡಳಿ ಕೈಗೊಂಡಿರುವ ನಿರ್ಧಾರದಿಂದ ಆಗಿದೆ. ಹಾಲು ಒಕ್ಕೂಟ ಸಾಕಷ್ಟು ಪ್ರಗತಿಯಾಗಿದೆ ಮತ್ತು ಲಾಭದಾಯಕವಾಗಿದೆ ಅಂತ ಹೇಳಿದರು. ಇದಕ್ಕೆ ಸಭೆಯಲ್ಲೇ ಆಕ್ಷೇಪ ವ್ಯಕ್ತಪಡಿಸಿದ ಮಾಜಿ ಹಾಲು ಒಕ್ಕೂಟದ ಅಧ್ಯಕ್ಷ
ಕೆವಿ ನಾಗರಾಜ್ ತಮ್ಮ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿವೆ, ಆದರೆ ಇದನ್ನ ಟೀಕೆ ಮಾಡುವುದು ಸರಿಯಲ್ಲ ಅಂತ ಹೇಳಿದರು. ಸಭೆ ನಂತರ ಮಾತನಾಡಿದ ಮಾಜಿ ಅಧ್ಯಕ್ಷ ಕೆವಿ ನಾಗರಾಜ್, ಹಾಲು ಒಕ್ಕೂಟದಲ್ಲಿ ಏನೇ ಅಭಿವೃದ್ಧಿ ಆಗಿದ್ರು ಅದು ರೈತರ ಹಣದಿಂದ ಮಾತ್ರ ಅಂತ ಹೇಳಿದರು. ಅವ್ರು ಸಾಲ ಇಲ್ದಿರ ಮಾಡ್ತೀನಿ ಅಂತಾರಲ್ಲ, ಯಾಕೆ ಸಾಲ ಮಾಡ್ಬೇಕು? ರೈತರು ಹಿಡ್ಕೊಂಡಿದ್ದೀರಲ್ಲ ನೀವು, ಲೀಟ್ರಿಗೆ 2 ರೂಪಾಯಿ 3 ರೂಪಾಯಿ ಪ್ರತಿದಿನ ಹಿಡ್ಕೊಂಡ್ರೆ ಎಷ್ಟಾಯಿತು? ಇವತ್ತು ಕೋಟ್ಯಾಂತರ ರೂಪಾಯಿ ಹಣ ಕ್ರೋಢೀಕರಣ ಆಗಿದೆ. ಆ ಕ್ರೋಢೀಕರಣದಲ್ಲಿ ಮಾಡ್ತಾ ಇದ್ದೀರಪ್ಪ. ನೀವೆಲ್ಲಾದರೂ ಒಂದು ಕಡೆ ಗೌರ್ಮೆಂಟು ಇದು ಸರ್ಕಾರದಿಂದ ಅನುದಾನ ತಂದಿದ್ದೀರಾ? ಶಾಸಕರಿದ್ದೀರಿ, ನಿಮ್ಮದೇ ಸರ್ಕಾರ ಇದೆ, ಒಂದು 50 ಕೋಟಿನೋ 100 ಕೋಟಿನೋ ಸರ್ಕಾರದಿಂದ ಫಂಡ್ ಕೊಡಿಸಿದ್ರೆ ಅದು ಸಹಕಾರ ಆಗಲ್ವಾ? ಸರ್ಕಾರ ಕೊಟ್ಟರೆ ನಮ್ಮ ರೈತರಿಗೆ ಒಕ್ಕೂಟಕ್ಕೆ ಸಹಕಾರ ಆಗಲ್ವಾ? ಆಗುತ್ತಲ್ವಾ? ಅದನ್ನು ಬಿಟ್ಬಿಟ್ಟು ನಾನು ಅಭಿವೃದ್ಧಿ ಮಾಡಿದ್ರೆ ಇದು ನನಗೆ ಯಾಕೋ ಎಲ್ಲೋ ಒಂದು ಕಡೆ ಇವ್ರು ಸ್ವಂತ ಮನೆಯಿಂದ ತಂದು ಮಾಡ್ದಂಗೆ ಹೇಳ್ತಾರೆ. ರೈತರ ದುಡ್ಡಲ್ಲಿ ಪ್ರತಿದಿನ ಕ್ರೋಢೀಕರಣ ಆಗ್ತದೆ. 10 ಲಕ್ಷ 12 ಲಕ್ಷ ಲೀಟ್ರ್ ಅಂದರೆ ನೀವೇ ಲೆಕ್ಕ ಹಾಕ್ರಿ. 2 ರೂಪಾಯಿ ಹಿಡ್ಕೊಂಡ್ರೆ ಎಷ್ಟಾಗ್ತದೆ? ಒಂದು 24 ಲಕ್ಷ ವರ್ಷಕ್ಕೆ ಎಷ್ಟಾಯಿತು? ಇದು ಕ್ರೋಢೀಕರಣ ಆಗಿರ್ತಕ್ಕಂಥ ಹಣದಲ್ಲಿ ಸಾಲ ಇಲ್ದಿರ ಮಾಡಿದ್ದೀನಿ ಅಂತ ಯಾಕೆ ಸಾಲ ಮಾಡಬೇಕು? ನಮ್ಮ ರೈತರು ದುಡ್ದಿರೋ ಹಣ ಅದು. ದಿನಕ್ಕೆ 2 ರೂಪಾಯಿ ಒಬ್ಬನು 1 ಲೀಟ್ರ್ ಕೊಡ್ತಾ ಇದ್ದಾನಲ್ಲ ಒಕ್ಕೂಟಕ್ಕೆ. ಅದನ್ನು ತಿಳ್ಕೊಳ್ತೀರಾ? ಎಲ್ಲ ನಾನು ಮಾಡಿದೆ. ಕನ್ನಡಿಗರನ್ನ ಕೆಣಕಿದ್ದ ರೀಲ್ಸ್ ರಾಣಿ ಮತ್ತೆ ಕ್ಷಮೆ ಯಾಚಿಸಿದ್ದಾರೆ. ಕೋರಮಂಗಲ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗ್ತಿದ್ದಂತೆ ಯುವತಿ ಮತ್ತೆ ಕ್ಷಮೆ ಕೇಳಿದ್ದಾರೆ. ನನ್ನಿಂದ ಯಾರಿಗಾದರೂ ನೋವುಂಟಾಗಿದ್ರೆ ಕ್ಷಮೆ ಇರಲಿ. ರೀಲ್ಸ್ನಿಂದ ತುಂಬಾ ಜನರಿಗೆ ನೋವುಂಟು ಮಾಡಿದ್ದೇನೆ, ಹೀಗಾಗಿ ಎಲ್ಲರನ್ನೂ ಕ್ಷಮೆ ಕೇಳ್ತೀನಿ ಅಂತ ಮತ್ತೆ ವಿಡಿಯೋ ಮಾಡಿದ್ದಾಳೆ. ಈ ನಡುವೆ ಕೆಲಸ ಮಾಡ್ತಿದ್ದ ಕಂಪನಿ ಯುವತಿಯನ್ನ ವಜಾ ಮಾಡಿದೆ. ದಿವ್ಯಾಂಗರಿಗೆ ತೊಂದರೆ ಕೊಟ್ಟರೆ ಸುಮ್ಮನೆ ಬಿಡೋದಿಲ್ಲ ಅಂತ ಬೀದರ್ನಲ್ಲಿ ಶಾಸಕ ಪ್ರಭು ಚೌಹಾಣ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ದಿವ್ಯಾಂಗರ ಅನುಕೂಲಕ್ಕಾಗಿ ಸರ್ಕಾರ ಜಾರಿಗೊಳಿಸಿದ ಎಲ್ಲಾ ಯೋಜನೆಗಳು ಸಮರ್ಪಕವಾಗಿ ಜಾರಿಗೊಳಿಸಬೇಕು. ಜೊತೆಗೆ ಯಾವುದಾದ್ರೂ ಕಚೇರಿಗಳಲ್ಲಿ ದಿವ್ಯಾಂಗರಿಂದ ಹಣಕ್ಕಾಗಿ ಬೇಡಿಕೆ ಇಡೋದು, ವಿನಾಕಾರಣ ಸತಾಯಿಸೋದು ಮಾಡಿದ್ರೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ ಅಂತ ಶಾಸಕ ಪ್ರಭು ಚೌಹಾಣ್ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಔರಾದ್ ಪಟ್ಟಣದ ಶಾಸಕರ ಕಚೇರಿ ಆವರಣದಲ್ಲಿ ವಿಶೇಷ ಚೇತನ ಫಲಾನುಭವಿಗಳಿಗೆ ಸಾಧನ ಸಲಕರಣೆಗಳನ್ನು ವಿತರಣೆ ಮಾಡಿದ್ರು. ಬಳಿಕ ಮಾತನಾಡಿದ ಅವರು, ವಿಶೇಷ ಚೇತನರಿಗೆ ಅನುಕೂಲವಾಗುವಂತ ದಿಶೆಯಲ್ಲಿ ಪ್ರಧಾನಿ ಮೋದಿ ಸಾಕಷ್ಟು ಯೋಜನೆಗಳನ್ನು ಜಾರಿಗೊಳಿಸಿದ್ದಾರೆ. ವಿಶೇಷ ಚೇತನರು ಸ್ವಾಭಿಮಾನದ ಬದುಕು ಸಾಗಿಸಲು ವಿದ್ಯಾರ್ಥಿ ವೇತನ, ಪಿಂಚಣಿ ಯೋಜನೆ, ಉನ್ನತ ವಿದ್ಯಾಭ್ಯಾಸಕ್ಕೆ ನೆರವು, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ, ಸಾಧನ ಸಲಕರಣೆಗಳನ್ನು ವಿತರಣೆ ಮಾಡುವಂತ ಕೆಲಸ ಮಾಡ್ತಾರೆ. ಇದರ ಲಾಭ ಎಲ್ಲರೂ ಪಡಿಬೇಕು. ಯಾವೊಬ್ಬ ಅಧಿಕಾರಿಗಳು ಸೌಲಭ್ಯ ನೀಡೋದಕ್ಕೆ ಹಿಂದೇಟು ಹಾಕೋದು, ಸತಾಯಿಸೋದು ಮಾಡಿದ್ರೆ ನೇರವಾಗಿ ನನ್ನ ಗಮನಕ್ಕೆ ತರಬೇಕು. ಜೊತೆಗೆ ಅದು ನನ್ನ ಕರ್ತವ್ಯವಾಗಿದೆ. ಹೀಗಾಗಿ ಅಧಿಕಾರಿಗಳು ಕೂಡ ಯಾವುದೇ ಕಾರಣಕ್ಕೂ ಸತಾಯಿಸಬೇಡಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಲಬುರಗಿ ಮಹಾನಗರ ಪಾಲಿಕೆ ಬಳಿ ಪೌರ ಕಾರ್ಮಿಕರು ಪ್ರತಿಭಟನೆ ನಡೆಸಿದ್ದಾರೆ. 2021ನೇ ಸಾಲಿನಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ನೇರ ನೇಮಕಾತಿಯಿಂದ ಆಯ್ಕೆಯಾದ ಪೌರ ಕಾರ್ಮಿಕರಿಗೆ ನೇಮಕಾತಿ ಆದೇಶ ಪತ್ರ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯ ನಗರ ಪಾಲಿಕೆ, ನಗರಸಭೆ, ಪುರಸಭೆ ಪೌರ ಕಾರ್ಮಿಕರ ಮಹಾಸಂಘದಿಂದ ದೀರ್ಘದಂಡ ನಮಸ್ಕಾರ ಹಾಕಿ ಆಕ್ರೋಶವನ್ನು ಹೊರಹಾಕಿದ್ರು. ಅಧಿಕಾರಿಗಳು 3-4 ವರ್ಷದಿಂದ ನೇಮಕಾತಿ ಆದೇಶ ನೀಡದೆ ಸತಾಯಿಸ್ತಾ ಇದ್ದಾರೆ. ಹೀಗಾಗಿ ನೇರ ನೇಮಕಾತಿಯಲ್ಲಿ ಆಯ್ಕೆಯಾದ ಪೌರ ಕಾರ್ಮಿಕರಿಗೆ ನೇಮಕಾತಿ ಆದೇಶ ನೀಡಬೇಕು, ಇಲ್ಲದೆ ಹೋದರೆ ಹೋರಾಟವನ್ನು ತೀವ್ರಗೊಳಿಸುವುದಾಗಿ ಎಚ್ಚರಿಕೆಯನ್ನು ಕೊಟ್ಟರು. ಚಾಲಕನ ನಿಯಂತ್ರಣ ತಪ್ಪಿ ಕೆಎಸ್ಆರ್ಟಿಸಿ ಬಸ್ ಪಲ್ಟಿಯಾಗಿ ರಸ್ತೆ ಬದಿಯ ಹೊಂಡಕ್ಕೆ ಬಿದ್ದುಬಿಟ್ಟಿದೆ. ಈ ಘಟನೆ ದಕ್ಷಿಣ ಕನ್ನಡದ ಬಂಟ್ವಾಳ ತಾಲೂಕಿನ ವಗ್ಗಾ ಸಮೀಪದ ಕೊಪ್ಪಳ ಎಂಬಲ್ಲಿ ನಡೆದಿರುವುದು. ಘಟನೆಯಲ್ಲಿ 13 ಮಂದಿಗೆ ಗಾಯವಾಗಿದ್ದು 5ರ ಪರಿಸ್ಥಿತಿ ಗಂಭೀರವಾಗಿದೆ. ಗಾಯಾಳುಗಳನ್ನು ಬಂಟ್ವಾಳ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಧರ್ಮಸ್ಥಳದ ಕಡೆಯಿಂದ ಮಂಗಳೂರು ಕಡೆಗೆ ಬಸ್ ಹೋಗುವಾಗ ದುರ್ಘಟನೆ ನಡೆದಿದೆ. ಬಸ್ನಿಂದ ಪ್ರಯಾಣಿಕರನ್ನ ಹೊರಗಡೆ ತೆಗೆಯುವುದಕ್ಕೆ ಸ್ಥಳೀಯರು ಸಹಾಯ ಮಾಡಿದ್ರು. ಬಳಿಕ ಬಂಟ್ವಾಳ ಸಂಚಾರ ಪೊಲೀಸರು ಸ್ಥಳಕ್ಕೆ ತೆರಳಿ ಪರಿಶೀಲನೆ ಮಾಡಿದ್ರು. ಬೆಳಗಾವಿಯಲ್ಲಿ ಅಧಿಕಾರಿಗಳ ಎಡವಟ್ಟಿನಿಂದಾಗಿ ತೆರಿಗೆ ಹಣ 7 ಕೋಟಿ ನೀರಿನಲ್ಲಿ ಹೋಮ ಮಾಡಿದಂತಾಗ್ಬಿಟ್ಟಿದೆ. 7 ಕೋಟಿ ಮೌಲ್ಯದಲ್ಲಿ ನಿರ್ಮಿಸಿದ ರಸ್ತೆಯನ್ನ ಪಾಲಿಕೆ ಅಧಿಕಾರಿಗಳು ಮಾಲೀಕರಿಗೆ ವಾಪಸ್ ಕೊಟ್ಟಿದ್ದಾರೆ. ಈ ಕುರಿತು ಸಾಮಾಜಿಕ ಕಾರ್ಯಕರ್ತರಾದ ರಾಜೀವ ಸುದ್ದಿಗೋಷ್ಠಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರಕರಣದ ಬಗ್ಗೆ ಸಂಬಂಧಪಟ್ಟ ಹಾಗೆ ಶಾಸಕರು, ಬಿಜೆಪಿ ಸಂಸದರು ಯಾಕೆ ಮಾತಾಡ್ತಾ ಇಲ್ಲ? ಬಿಜೆಪಿ ಯಾಕೆ ಈ ಬಗ್ಗೆ ಮೌನ ವಹಿಸಿದೆ? ಬಿಜೆಪಿಯಿಂದ ಬೆಳಗಾವಿ ಹಾಳು ಮಾಡುವ ಪ್ರಯತ್ನ ಆಗ್ತಾ ಇದೆ. ರಸ್ತೆ ನಿರ್ಮಾಣ ಹಣ ಪರಿಹಾರವನ್ನು ಅಧಿಕಾರಿಗಳಿಂದಲೇ ವಸೂಲಿ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಅರ್ಚಕನೇ ದೇವರಿಗೆ ಅರ್ಪಿಸಿದ ಚಿನ್ನವನ್ನು ಲಪಟಾಯಿಸಲು ಸಂಚು ರೂಪಿಸಿ ಸಿಕ್ಕಿದ್ದ ಘಟನೆ ಉಡುಪಿಯ ಕುಂದಾಪುರದಲ್ಲಿ ನಡೆದಿದೆ. ಇತಿಹಾಸ ಪ್ರಸಿದ್ಧ ಗಂಗೊಳ್ಳಿ ಶ್ರೀ ಮಹಾಂಕಾಳಿ ದೇವಸ್ಥಾನದ ದೇವರಿಗೆ ಹಾಕಲಾದ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣವನ್ನು ಪೂಜೆ ಮಾಡೋ ಅರ್ಚಕರೇ ಕದ್ದಿರುವಂತ ಘಟನೆ ಬೆಳಕಿಗೆ ಬಂದಿದೆ. ಕಳೆದ ಮೇ ತಿಂಗಳಿಂದ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದ ಅರ್ಚಕ ನರಸಿಂಹ ಭಕ್ತರು ಹಾಗೂ ಆಡಳಿತ ಮಂಡಳಿಯವರು ದೇವರಿಗೆ ಸಮರ್ಪಿಸಿದ 264 ಗ್ರಾಂ ತೂಕದ ಚಿನ್ನಾಭರಣಗಳನ್ನು ತೆಗೆದು ವೈಯಕ್ತಿಕ ಲಾಭಕ್ಕಾಗಿ ಬಳಸಿಕೊಂಡಿದ್ದಾರೆ. ಕಳುವಾದ ಚಿನ್ನಾಭರಣದ ಮೌಲ್ಯ 21.12 ಲಕ್ಷ
ಲಕ್ಷ ರೂಪಾಯಿ ಅಂತ ಅಂದಾಜು ಮಾಡಲಾಗಿದೆ. ಕೆಲ ಚಿನ್ನಾಭರಣಗಳನ್ನು ತೆಗೆದು ಅದರ ಬದಲು ನಕಲಿ ಚಿನ್ನಾಭರಣಗಳನ್ನು ಇರಿಸಿದ್ದಾನೆ. ಅರ್ಚಕನನ್ನ ಗಂಗೊಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆ ಬೆಂಗಳೂರಿನ ವಿವಿಧೆಡೆ ಮಳೆ ಸುರಿದಿದೆ. ನಗರದ ಗುರುಗುಂಟೆಪಾಳ್ಯ, ಪೀಣ್ಯ, ಮತ್ತಿಕೆರೆ ಸೇರಿದಂತೆ ಹಲವೆಡೆ ಮಳೆ ಸುರಿದಿದೆ. ಇವತ್ತು ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಬೆಳಗಾವಿ, ಬೀದರ್ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಮಳೆ ಸುರಿಯಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದಲ್ಲಿ ಧಾರಾಕಾರ ಮಳೆ ಸುರಿದಿದ್ದು ರಸ್ತೆಗಳೆಲ್ಲ ನದಿಗಳಾಗಿ ಮಾರ್ಪಟ್ಟುಬಿಟ್ಟಿವೆ. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಸುರಿದ ಧಾರಾಕಾರ ಮಳೆಯಿಂದಾಗಿ ಸವಾರರು ಪರದಾಡುವಂತಾಯಿತು. ಹನುಮಾನ ಚೌಕ ಸೇರಿದಂತೆ ಹಲವೆಡೆ ಜನರು ಮಳೆ ನೀರಿನಿಂದ ಹೈರಾಣಾದರು. ಇತ್ತ ವಿಜಯಪುರ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯಾಗಿದೆ. ಗುಡುಗು ಸಿಡಲು ಸಹಿತ ಭಾರೀ ಮಳೆ ಆಗ್ಬಿಟ್ಟಿದೆ. ಜನಜೀವನ ಇದರಿಂದಾಗಿ ಅಸ್ತವ್ಯಸ್ತವಾಗಿದೆ. ರಸ್ತೆಗಳೆಲ್ಲ ಹಳ್ಳದಂತಾಗಿದೆ. ಅಂಗಡಿ ಮುಂಗಟ್ಟು ಸೇರಿದಂತೆ ತಗ್ಗು ಪ್ರದೇಶಗಳಿಗೆ ನುಗ್ಗಿದ ನೀರು ಅವಾಂತರವೇ ಸೃಷ್ಟಿ ಮಾಡಿದೆ. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದ ಕಂಚಿಪುರ ಗ್ರಾಮದ ಆರಾಧ್ಯ ದೈವ ಕಂಚಿ ವರದಸ್ವಾಮಿಯ ಉತ್ತರೆಮಳೆ ಅಂಬಿನೋತ್ಸವ ವಿಜೃಂಭಣೆಯಿಂದ ನೆರವೇರಿದೆ. ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸಿದಂತಹ ಸಾವಿರಾರು ಭಕ್ತರು ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ಈ ವೇಳೆ ಇಷ್ಟಾರ್ಥ ಸಿದ್ಧಿಗಾಗಿ ಹರಕೆ ಕಟ್ಕೊಂಡಿದ್ದವರು ಇಷ್ಟಾರ್ಥಗಳು ಈಡೇರಿದ ಭಕ್ತರು ಅಂದುಕೊಂಡಷ್ಟು ಚಿಲ್ಲರೆ ಹಣವನ್ನು ಬೊಗಸೆ ಹಿಡಿದು ದೇವರ ಮೇಲೆ ತೂರಿ ಹರಕೆಯನ್ನು ತೀರಿಸಿದರು. ಭಕ್ತರು ಭಕ್ತಿ ಪೂರ್ವಕವಾಗಿ ದುಡ್ಡಿನ ಮಳೆಗರಿತಾ ಇದ್ರೆ ಕನಕಾಂಬ್ರ, ಮಲ್ಲಿಗೆ, ಸುಗಂಧರಾಜ ಹೂಗಳಿಂದ ಅಲಂಕಾರವಾಗಿದ್ದ ಸ್ವಾಮಿ ಕಂಚಿ ವರದಯ್ಯನ ಮೆರವಣಿಗೆ ವೈಭೋಗದಿಂದ ರಸ್ತೆಯಲ್ಲಿ ಸಾಗಿತು. ಪುಷ್ಪನ ಆಗಮನಕ್ಕೆ 75 ದಿನಗಳು ಮಾತ್ರ ಬಾಕಿ ಇವೆ. ಈ ಹಿನ್ನೆಲೆಯಲ್ಲಿ ಅಲ್ಲು ಅರ್ಜುನ್ ಅಭಿಮಾನಿಗಳು ಟ್ರೆಂಡ್ ಮಾಡ್ತಿದ್ದಾರೆ. ರೋರೆನ್ 75 ಡೇಸ್ ಎಂಬ ಹೆಸರಲ್ಲಿ ಪೋಸ್ಟ್ಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಎಕ್ಸ್ ಬೀದಿಯಲ್ಲಿ ಬರೀ ಪುಷ್ಪನ ಪೋಸ್ಟರ್ಗಳದ್ದೇ ಹಾವಳಿ. ದೀಪಾವಳಿ ಆಗಿದೆ.